ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಎಲ್ಲ ರೀತಿಯಿಂದ ನಿಮ್ಗೆ ಸಹಾಯ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬುದ್ಧಿ ಜ್ಞಾನ ಕೊಡೋ ದೇವರು, ವಿದ್ಯಾ ಬುದ್ಧಿ ಕೊಡೋ ದೇವರು, ಪ್ರಾರ್ಥನೆ ಮಾಡಿದವರಿಗೆ ಬಲ ಕೊಡೋ ದೇವರು, ಯಾರು ಉಪವಾಸ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಶಕ್ತಿ ಕೊಡೋ ದೇವರು, ತನ್ನ ಆತ್ಮಲಿಂದ ತುಂಬಿಸಿ ಸತ್ಯದ ಆತ್ಮ ಸಹಾಯಕನವರಿಗೆ ಸಹಾಯ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರತಿಯೊಂದು ರೀತಿಲಿಂದ ನಿಮ್ಮನ್ನು ಗೆದ್ದಿಸಿ ಒಂದು ಜಯ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ವಾಕ್ಯ ನಿಮ್ಮ ಕಾಲಿಗೆ ದೀಪವಾಗಿ, ನಿಮ್ಮ ಬಾಳು ಬೆಳಕು, ನಿಮ್ಮ ಮನೆ ಬೆಳಕು, ನಿನ್ನನ್ನು ಬೆಳಕು, ನಿಮ್ಮ ಲೈಫ್ ಚೇಂಜ್ ಮಾಡಿ ದೇವರ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ಕಷ್ಟದಲ್ಲಿಂತ ದೇವರ ಹತ್ರ, ನೀವು ಕಷ್ಟದಾಗಿದ್ದಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ದೇವರು ನಿಮಗೆ ಗೆಲುವು ಕೊಡ್ತಾನೆ. ಆ ಕಷ್ಟ ಇಟ್ಕೊಂಡು ಸುಮ್ಮನೆ ಕುಂತ್ರೆ ಗೆಲುವು ಸಿಗೋದಿಲ್ಲ. ಯಾಕಂದರೆ ದೇವರೇನಂತಾನ, ಕಷ್ಟ ನಿನಗೆ ಗೊತ್ತಾದಂದ ಮೇಗ ನೀನು ಪ್ರಾರ್ಥನೆ ಮಾಡಿದರೆ ಆ ಕಷ್ಟದಲ್ಲಿಂತ ದೇವರು ನಿಮಗೆ ಜಯ ಕೊಡ್ತಾನೆ. ಆಮೇಲೆ ಕಷ್ಟ ಆದಂತ ನಮ್ಗೆ ಗೊತ್ತಿದ್ದ ಮೇಗ ನಾವು ಸುಮ್ಮನೆ ಕೊಡಬಾರ್ದು. ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡ್ತಾ 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 ದೇವರು ಏನು ಮಾಡ್ತಾನೆ, ಆ ಕಷ್ಟವನ್ನು ನಿಮ್ಮನ್ನು ಬಿಡುಗಡೆ ಕೊಡ್ತಾನ. ಆಮೇಲೆ ಹಲ್ಲೆಲೂಯಾ. ಆ ಕಷ್ಟದಲ್ಲಿಂತ ದೇವರು ನಿಮಗೆ ಹೊರಗಡೆ ಕರ್ಕೊಂಬರ್ತಾನ. ಆ ಕಷ್ಟದಲ್ಲಿಂತ ನಿಮಗೆ ಬಿಡಿಸ್ತಾನ. ಕಷ್ಟ ಆದಂತ ತಿಳಿದ ಮೇಕ, ಕಷ್ಟ ಆದಂತ ಗೊತ್ತಾದ ಮೇಕ ನಾವು ಸುಮ್ಮನೆ ಕೂಡಬಾರ್ದು, ಪ್ರಾರ್ಥಿಸ್ಬೇಕು. ಬೆಳಗಿನ ಜಾವ ಎದ್ದು ಪ್ರಾರ್ಥಿಸ್ಬೇಕು, ಸಾಯಂಕಾಲ ಟೈಮ್ ಪ್ರಾರ್ಥಿಸ್ಬೇಕು. ದೇವರಿಗೆ ಸ್ತೋತ್ರ. ಪ್ರಾರ್ಥನೆದಾಗಿರ್ಬೇಕು. ಕಷ್ಟವನ್ನು ಪದೇ ಪದೇ ದೇವರಿಗೆ ಹೇಳಬೇಕು. ನನ್ನ ಕಷ್ಟ ಈ ವಾರದಾಗ, ನನ್ನ ಕಷ್ಟ ಈ ದಿವಸದಾಗ ತೆಗೆದು ಬಿಡು ದೇವರೇ ಅಂತಂದ್ರೆ ದೇವರು ಆ ಕಷ್ಟವನ್ನು ದೂರ ಮಾಡ್ತಾನ. ಕಷ್ಟ ಇದ್ದದ್ದು ಗೊತ್ತಿದ್ದವರು ನಮಗ ಕಷ್ಟ ಆದಂತ ಸುಮ್ಮನೆ ಕೂಡೋದ್ರಲ್ಲಿ ಏನಾಗ್ತದ, ಕಷ್ಟ ಇನ್ನ ಬೆಳೆಯಿದ್ದಕ್ಕೆಸಿ, ಇನ್ನ ಜಿಗ್ಗಿ ಆಗಿ ಕೆಸಿ ನಿಮಗೆ ಮೈ ಮ್ಯಾಲ ಬಂದು ನಿಮಗೆ ಬಹಳ ಕಷ್ಟ ಆಗಿ ನೀವೇನಾಗ್ತೀರಿ, ನಿಮ್ಮ ಮನಸ್ಸು ಒಡೆದೋಗಿ ಕುಗ್ಗಿದವರಾಗ್ತೀರಿ. ನೀವೇನ್ ಮಾಡ್ಬೇಕು? ಪ್ರಾರ್ಥಿಸ್ಬೇಕು. ಈ ಕಷ್ಟವನ್ನು ದೂರ ಮಾಡು ನನ್ನ ತಂದೆ. ಆಮೇಲೆ ಹಲ್ಲೆಲೂಯಾ. ಒಂದು ವಾಕ್ಯ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮೊದಲಿನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿಯಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಗಾಡಿಸಿ ಮಲಗಿದರು. ಆದರೆ ಅರ್ಧ ರಾತ್ರಿಯಲ್ಲಿ ಇಗೋ, ಮೊದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೂ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಓದಿತ್ತು. ನೀವು ಮಾರುವವರ ಬಳಿಗೆ ಹೋಗಿ ಕಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕಂಡುಕೊಳ್ಳೋದಕ್ಕೆ ಹೋದಾಗ ಮೊದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮನೆಯೊಳಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರಿಕೆಯಾಗಿರಿ. ಆಮೆನ್. ಹಲ್ಲೆಲೂಯಾ. ಎಚ್ಚರಿಕೆ ಆಗಿರಬೇಕು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮಲ್ಲಿ ಏನಿರ್ಬೇಕು? ಪವಿತ್ರಾತ್ಮನ ಬೆಂಕಿ ಸದಾ ಹತ್ತಿ ಉರಿತಾ ಇರ್ಬೇಕು. ಪವಿತ್ರಾತ್ಮನ ಒಂದು ಸಾಮರ್ಥ್ಯದ ಬೆಂಕಿ, ಅಭಿಷೇಕ. ಆ ಬೆಂಕಿ ಆರಬಾರ್ದು. ಆ ಬೆಂಕಿ ಆರೇಬಾರ್ದು. ಆ ತರ ನಾವು ಪ್ರಾರ್ಥಿಸ್ಬೇಕು. ಹಲ್ಲೆಲೂಯಾ. ರಾತ್ರಿಗೆ ನಿಮ್ಮ ಪ್ರಾರ್ಥನೆ ಇರಬೇಕು, ಬೆಳಗಿನ ಜಾವ ನಿಮ್ಮ ಪ್ರಾರ್ಥನೆ ಇರಬೇಕು. ನಿಮ್ಮ ಪ್ರಾರ್ಥನೆ ಹೆಂಗಾಗಿರ್ಬೇಕು ಅಂತಂದ್ರೆ, ದೇವರಿಗೆ ಸ್ತೋತ್ರ, ಅದು ಆರಬಾರ್ದು ಪ್ರಾರ್ಥನಾ, ಬೇಸರಗೊಳ್ಳಬಾರ್ದು ಪ್ರಾರ್ಥನಾ.
ಎಡ ಬಿಡದೆ ಪ್ರಾರ್ಥಿಸ್ಬೇಕು. ಹಂಗಂದ್ರೆ ಕೆಲಸ ಮಾಡಬಾರ್ದು ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಪ್ರಾರ್ಥನೆ ಮಾಡ್ರಿ ಮನ್ಸಲ್ಲಿ. ಬೆಳಗಿನ ಜಾವ ಎದ್ದು ಪ್ರಾರ್ಥಿಸ್ರಿ. ಸಾಯಂಕಾಲ ರಾತ್ರಿಗೆ ನೀವು ಕೆಲ್ಸಲಿಂದ ಬಂದಾಗ ಪ್ರಾರ್ಥನೆ ಮಾಡ್ರಿ. ರಾತ್ರಿಗೆ ಪ್ರಾರ್ಥನೆ ಮಾಡಿ ಮಕ್ಕಳ್ರಿ. ಕೆಟ್ಟ ಕನಸು ಬಿದ್ರೆ ಎದ್ದು ಮತ್ತೆ ಪ್ರಾರ್ಥನೆ ಮಾಡ್ರಿ. ಒಳ್ಳೆ ಕನಸು ದೇವ್ರ ಕಡೆಗಿಂತ ಕನಸು ಬಿದ್ರೆ ಮತ್ತೆ ದೇವ್ರಿಗೆ ಎದ್ದು ಸ್ತೋತ್ರ ಹೇಳ್ರಿ, ಪ್ರಾರ್ಥನೆ ಮಾಡ್ರಿ, ವಾಕ್ಯವನ್ನು ಓದ್ತಾ ಇರ್ರಿ. ಅದ್ರಾಗ ನೀವು ಮುನಿಗಿರ್ಬೇಕು. ನಿಮ್ಮ ಎಣ್ಣೆ ಕಮ್ಮಾಗಬಾರ್ದು. ಕಮ್ಮ ಆದ್ರೆ ನಿನ್ನ ದೇವರು ಗುರ್ತಿಡಿಯೋದಿಲ್ಲ. ಕಮ್ಮ ಆದ್ರೆ ನಿನ್ನ ದೇವರು ಬಿಟ್ಟು ಹೋಗ್ತಾನ. ಕಮ್ಮ ಆಯ್ತಂದ್ರೆ ನೀನ್ ಯಾರೋ ದೇವರಿಗೆ ಗೊತ್ತೇ ಇಲ್ಲ. ಸ್ವಾಮಿ 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 ಬಾಗಿಲ ತೆರಿ ಅಂತಂದ್ರೆ ದೇವರು ಏನಂತಾನ ಗೊತ್ತಿಲ್ಲ ಅಂತ. ನೀವು ಹೋಗಿ ದುಕಾನ್ದಾಗ ತರ್ತಿರ್ಬೋದು, ಆದ್ರೆ ಅದು ದುಕಾನ್ದ ಎಣ್ಣೆ ಕೆಲ್ಸಕ್ ಬರಲ್ಲ. ಮತ್ತೆ ಯಾವ ಎಣ್ಣೆ ಕೆಲ್ಸಕ್ ಬರ್ತದ? ನಿನಗ ದೇವರ ಕೊಟ್ಟಿದ್ದ ಎಣ್ಣೆ ಪವಿತ್ರಾತ್ಮಲಿಂದ ತುಂಬಿರೋ ಪ್ರಾರ್ಥನಾ ನಿನಗೆ ಕೆಲ್ಸಕ್ ಬರ್ತದೆ. ನೀನು ಪ್ರಾರ್ಥನೆಗಿದ್ರೆ ಆ ಬೆಂಕಿಲಿಂತ ಹತ್ತಿರೋದು ಎಣ್ಣೆ ಅದು ಆರೋದಿಲ್ಲ. ಅಭಿಷೇಕದ ಎಣ್ಣೆ ಆರೋದೇ ಇಲ್ಲ. ಅದು ಪ್ರಾರ್ಥನೆದಾಗ ಇರ್ಲಿಲ್ಲ ಅಂದ್ರೆ ಅದು ಆರುತ್ತದ ಮಗಳೇ. ನಾನು ಹೋಗಿ ತರ್ತೀನಿ, ತಂದು ಮತ್ತೆ ಸ್ವಾಮಿ ಸ್ವಾಮಿ ಅಂತಂದ್ರೆ ಸ್ವಾಮಿ ಬಾಗಿಲು ತೆರೆದಿಲ್ಲ. ದುಕಾನ್ದ ಎಣ್ಣೆ ಕೆಲ್ಸಕ್ ಬರಲ್ಲ. ನಿನ್ನ ಒಳಗಡೆ ದೇವರ ಅಭಿಷೇಕ ಮಾಡಿರ್ತಾನ ನಿನಗ. ಎಣ್ಣೆ ಅಭಿಷೇಕ ಮಾಡಿರ್ತಾನ ನಿನಗ. ಆ ಅಭಿಷೇಕನೇ ಹಲ್ಲೆಲೂಯಾ. ಅದು ಆರಿಕೊಳ್ಳಬಾರ್ದು. ನೀವ್ ಯಾರನ್ನ ಕೇಳ್ತೀರಿ, ನಮ್ಗ ಸ್ವಲ್ಪ ಎಣ್ಣೆ ಕೊಡಮ್ಮ, ಸ್ವಲ್ಪ ಎಣ್ಣೆ ಕೊಡಮ್ಮ ಅಂತ ಯಾರಿಗನ್ನ ಕೇಳಿದ್ರೆ, ಬುದ್ಧಿವಂತವ್ರಿಗೆ ಕೇಳಿದ್ರೆ ಕೊಡ್ತಾರೇನ್ರಿ? ಯಾಕಂದ್ರೆ ಅವರು ಪ್ರಾರ್ಥನೆಲಿಂತ ತುಂಬಿದ ಮಕ್ಕಳಾರ. ನೀವು ಪ್ರಾರ್ಥನೆಲಿಂತ ತುಂಬ್ರಿ, ನೀವು ವಾಕ್ಯದಿಂದ ಹಿಡ್ಕೋರಿ, ಆ ಎಣ್ಣೆ ಆರ್ಲಾರ್ದಂಗ್ ಹಿಡ್ಕೋರಿ. ಆ ದೇವ್ರು ಬರತಕ್ಕ ಎದುರು ನೋಡ್ರಿ. ರಾತ್ರಿ ಆಗದಂತ ನೀವು ಮಲ್ಕೋದಾಗ ನೋಡ್ಬಾರ್ದು. ದೇವರು ಬರ ಸಮಯ ಆದ, ನೀವು ಲೋಕದಾಗ ಇರಬಾರ್ದು, ಪ್ರಾರ್ಥನೆದಾಗ ಇರಬೇಕು. ರಾತ್ರಿಗೆ ದೇವ್ರು ಬರ್ತಾನೋ ಗೊತ್ತಿಲ್ಲ, ಹಗಲು ದೇವ್ರು ಬರ್ತಾನೋ ಗೊತ್ತಿಲ್ಲ. ಯಾವಾಗನ ಬಂದ್ರೆ ಬಾಗಿಲು ಮುಚ್ಚಿ ಬಿಡ್ತಾನ. ಆ ಬಾಗಿಲು ಮುಚ್ಚಕ್ಕಿಂತ ಮುಂಚೆ ನೀನು ಬಾಗಿಲು ಬಲ್ಲಿ ನಿಂತಿರ್ಬೇಕು. ಆ ಬಾಗಿಲು ಮುಚ್ಚಕ್ಕಿಂತ ಮುಂಚೆನೆ ಬಾಗಿಲು ಬಲ್ಲಿ ನಿಂತಿರ್ಬೇಕು. ನೀನು ಬಾಗಿಲು ಬಲ್ಲಿ ನಿಂತಿರ್ಬೇಕು. ದೇವರು ಬರ್ತಾನ. ನನ್ನ ಸಲಗಾಗಿ ದೇವರು ಕಾಯ್ತಾನಂತ ತಿಳ್ಕೋಬೇಡ. ನೀನು ದೇವರ ಸಲಗಾಗಿ ಕಾಯ್ಬೇಕು. ನೀನು ಸ್ವಯಂ ದೇವರ ಸಲಗಾಗಿ ಕಾಯ್ಬೇಕು ಮಗಳೇ. ನೀನು ದೇವರ ಸಲಗಾಗಿ ಕಾಯ್ಬೇಕು ಮಗನೇ. ದೇವರು ನಿನ್ನ ಸಲಗಾಗಿ ಕಾಯಲ್ಲ. ಯಾಕಂದ್ರೆ ಆ ಸಮಯ ಹೋಯ್ತು. ಎಣ್ಣೆ ಆರದಂತ ದುಕಾನ್ದಾಗ ತರದಲ್ಲ, ಎಣ್ಣೆ ಆರದಂತ ಪವಿತ್ರಾತ್ಮಲಿಂತ ನೀನು ಪ್ರಾರ್ಥಿಸಬೇಕು. ಎಣ್ಣೆ ಕಮ್ಮಿ ಆದ್ರೆ ಬೆಂಕಿ ಆರ್ತದ. ಎಣ್ಣೆ ಕಮ್ಮಿ ಆದ್ರೆ ಬೆಂಕಿ ಆರ್ತದ. ಅಭಿಷೇಕದ ಎಣ್ಣೆ ನಿನಗೆ ದೇವರು ಸುರಿಸನಲ್ಲ. ಪವಿತ್ರಾತ್ಮನ ಬೆಂಕಿ ಆರಿಸಬಾರ್ದು ನೀವು. ಆ ಪವಿತ್ರಾತ್ಮನ ಬೆಂಕಿ ಆರಿಸಬಾರ್ದು ನೀವು. ಹಲ್ಲೆಲೂಯಾ. ನನ್ನ ದೇವರು ನನ್ನನ್ನು ಕ್ಷಮಿಸ್ತಾನ. ನನ್ನ ದೇವರು ನನ್ನ ಕೈ ಹಿಡಿತಾನ. ದೇವರು ಬರುವಾಗ ಅದೇ ಕಲ್ಪನಾದಾಗಿರ್ಬಾರ್ದು. ನನಗೆ ಕ್ಷಮಿಸ್ತಾನ. ನೀನು ದೇವರು ನೋಡದೆ ಎದುರು ನೋಡ್ತಾ ಇರ್ಬೇಕು. ನನ್ನ ದೇವರು ಬರುವಾಗ ನಾನು ಪರ್ಫೆಕ್ಟ್ ಆಗಿರ್ಬೇಕು. ರಾತ್ರಿ ಆಗ್ತದಾಗ್ಲಿ, ಹಗಲಾಗ್ತದಾಗ್ಲಿ, ಯಾವ ಸಮಯದಾಗ ನೀ ದೃಢವಾಗಿ ನಿಂತ ಆ ಸಮಯದಾಗ ದೇವರು ಬಂದು ಬಾಗಿಲು ತೆರೆದು ನಿನ್ನ ಒಳಗಡೆ ಕರ್ಕೊಂತ ನಿನ್ನ ಬಿಟ್ಟು ಹೋಗ್ತಾನಿಲ್ಲ ಅಂತಂದ್ರೆ, ಪ್ರಾರ್ಥನೆ ಇರ್ಲಾರ್ದ ಜೀವನ ದೇವರ ಹತ್ತಿರ ಕರ್ಕೋದಿಲ್ಲ. ವಾಕ್ಯ ಇರ್ಲಾರ್ದ ಜೀವನ ದೇವರ ಬಾಗಿಲು ತೆರೆದು ಒಳಗಡೆ ಕರ್ಕೋದಿಲ್ಲ. ಸ್ವಾಮಿ ಸ್ವಾಮಿ ಸ್ವಾಮಿ, ಎಷ್ಟನ ಸ್ವಾಮಿ ಸ್ವಾಮಿ ಅನ್ನು, ಎಷ್ಟನ ದೇವರೇ ದೇವರೇ ಅನ್ನು. ನಾನ್ ನಿನಗೆ ಗೊತ್ತೇ ಇಲ್ಲ ಅಂತಾನ ದೇವರು. ನಾನ್ ನಿನಗೆ ಗೊತ್ತೇ ಇಲ್ಲ. ಹಲ್ಲೆಲೂಯಾ. ದೇವರಲ್ಲಿ ಕುಂತು ಪ್ರಾರ್ಥನಾ ಮಾಡ್ತಾ ತಪ್ಪು ಮಾಡ್ಲಾರ್ದಂಗ ನಡ್ಕೊಂತ ಹೋದ್ರೆ ನಿನ್ನ ದೇವರು ನಿನ್ನನ್ನು ಕೈ ಹಿಡಿದು ಕೇಸಿ ದೃಢವಾಗಿ ನಿಂದಿರ್ಸ್ತಾನ. ಇನ್ನೊಬ್ರ ಬಲ್ಲಿ ನಾನು ಕೇಳ್ತಾ ಹೋದೆ, ನನ್ ಸಲಗ ಪ್ರೇಯರ್ ಮಾಡ್ರಿ, ನಮ್ ಸಲಗ ಪ್ರೇಯರ್ ಮಾಡ್ರಿ, ನಮ್ ಸಲಗ ಈಗೇನೋ ಮಾಡ್ತಾರ. ದೇವ್ರು ಬರುವಾಗ ನೀನ್ ಮಾಡ್ಬೇಕು. ದೇವರು ಬರುವಾಗ ನೀನ್ ಮಾಡ್ತಿರ್ಬೇಕು ಪ್ರಾರ್ಥನಾ. ಕಷ್ಟದ ದಿನದಲ್ಲಿ ನೀನ್ ಪ್ರಾರ್ಥನಾ ಮಾಡಿದ್ರೆ ದೇವರು ಬಂದು ಬಿಡಿಸ್ತಾನ. ಅವ್ರ ಹತ್ರ ಎಣ್ಣೆ ಕೇಳಿದ್ರೆ ಅವ್ರಿಗೆ ಪ್ರೇಯರ್ ಮಾಡು ಅಂತ ಹೇಳಿದ್ರೆ ಎಷ್ಟು ದಿವಸ? ನೀನ್ ಬೇರೆಯವ್ರಿಗೆ ಪ್ರೇಯರ್ ಮಾಡು ಅಂತ ಹೇಳ್ತಾ ಇರುವಾಗ ನೀನು ಪ್ರೇಯರ್ ನೀ ಮಾಡೋದಿಲ್ಲ. ಬೆಳಗಿನ ಜಾವ ನೀ ಎದ್ದು ಪ್ರಾರ್ಥನಾ ಕೊಡಲ್ಲ, ರಾತ್ರಿಗೆ ಪ್ರೇಯರ್ ಕೊಡಲ್ಲ. ಈಗ ವಿಶ್ವಾಸಿ ಮಕ್ಕಳೇನ್ ಗೊತ್ತಾ, ಪಾಸ್ಟರ್ ಪ್ರಚಾರ ಮಾಡುವಾಗ 2 ತಾಸು ಕೂಡಕ್ ಅವ್ರಿಗೆ ಕಷ್ಟ. 2 ತಾಸು ಅಂದ್ರೆ ಹಬ್ಬ ಅಂತಾರ. ಬೆಳಗಿನ ಜಾವ 5 ಗಂಟೆಗೆ ಪಾಸ್ಟರ್ ಫೋನ್ ಮಾಡಿ ಪ್ರೇಯರ್ ಕೊಡಮ್ಮ ಅಂತಂದ್ರೆ ಅವ್ರಿಗೆ ಕಷ್ಟ. ರಾತ್ರಿಗೆ ಅವ್ರಿಗೆ ಪ್ರಾರ್ಥನಾ ವಾಕ್ಯ ಕೇಳಿ 2 ತಾಸು ಪ್ರಾರ್ಥನಾ ಕೂಡ್ಸಾಗ ಅವ್ರಿಗೆ ಕಷ್ಟ. ಮತ್ತೆ ಹೆಂಗಾದ ಅವ್ರಿಗೆ ಸೊಲ್ಯೂಷನ್ ಅಂದ್ರೆ, ನೀ ಪಾಸ್ಟ್ರೇ ನೀವು ಪ್ರೇಯರ್ ಮಾಡ್ರಿ, ನಮಗ್ ಆರಾಮಾಗಿರ್ಬೇಕು, ನಾ ಕೆಲ್ಸಕ್ಕೆ ಹೋಗ್ತೀನಿ. ದೇವರು ಬರುವಾಗ ಈಗೇನು ಪ್ರಾರ್ಥನಾ ಮಾಡ್ತಾನ?
ಈಗೇನು ವಿಶ್ವಾಸ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ ಒಬ್ರಿಗೊಬ್ರುವಾಗ, ಈಗ ಸೇವಕರು ಬಿ ಮಾಡ್ತಾರೆ ಒಬ್ರಿಗೊಬ್ರು. ದೇವರು ಬರುವಾಗ ಏನು ಅವಾಗ ಬಿ ಹಂಗೆ ಇರುತ್ತಾ, ನಮ್ ಸಲ ಪ್ರೇ ಮಾಡ್ರಿ ನಾವು ಬಿ ಬರ್ತೀವಿ. ಅವಾಗ ನಿಮ್ಮ ಸಲಗಾಗಿ ಎಷ್ಟನ್ನ ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರೆ ನಿಮ್ಮನ್ನ ದೇವರು ಕರ್ಕೊಂಡು ಹೋಗೋದಿಲ್ಲ. ಆವಾಗ ನೀವು ಇವಾಗ್ಲಿಂತಾನೆ ತಯಾರ ಮಾಡ್ತಾ ಇದ್ರೆ ಆ ಪವಿತ್ರಾತ್ಮನ ಬೆಂಕಿ ಹತ್ತಿ ಉರಿತಾನೆ ಇರ್ತದ, ಕಮ್ಮಾಗೋದಿಲ್ಲ. ಈಗ ಇನ್ನೊಬ್ರಿಗೆ ಹೇಳೋದು ಮರ್ತು ಬಿಡ್ರಿ, ಪ್ರೇಯರ್ ಮಾಡ್ರಿ ಪ್ರೇಯರ್. ಒಬ್ರಿಗೊಬ್ರು ಪ್ರೇಯರ್ ಬೇಕು, ಒಬ್ರಿಗೊಬ್ರು ಸಲಗಾಗಿ ಪ್ರೇಯರ್ ಬೇಕು. ನಿಮ್ ಪ್ರಾರ್ಥನಾ ನನಗ್ ಬೇಕು, ನಮ್ ಪ್ರಾರ್ಥನಾ ನಿಮಗ್ ಬೇಕು. ಪಾಸ್ಟರ್ ನಾನಾದ್ರೂ ಹೇಳ್ತೀನಿ ನಮ್ ಸಲಗ ನೀವು ಪ್ರೇಯರ್ ಮಾಡ್ರಿ ಅಂತ ಹೇಳ್ತೀನಿ, ನಿಮ್ ಸಲ ಮಾಡ್ತೀನಿ. ಆದ್ರೆ ಎಲ್ಲಿ ಮಟ್ಟಿಗೆ ಸರಿ? ಪದೇ 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 ನಿಮ್ಗೆ ಹೇಳ್ತಾ ಪದೇ 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 ನೀವು ನಮ್ಗೆ ಹೇಳ್ತಾರ, ನೀವೇನ್ ಮಾಡ್ತೀರಿ? ಬಿಟ್ಟು ಬಿಡ್ತೀರಿ ಪ್ರಾರ್ಥನಾ ಮಾಡೋದು. ಅಲ್ಲೆಲ್ಲೂಯ್ಯ, ಪ್ರಾರ್ಥನಾ ಮಾಡೋದು ಬಿಟ್ಟು ಬಿಡ್ತೀರಿ. ಹಂಗಾದ್ರೆ ದೇವ್ರು ಕರ್ಕೊಂಡು ಹೋಗೋದಿಲ್ಲ. ದೇವ್ರು ಬರೋ ಸಮಯದಾಗ ಬ್ರದರ್ ಪ್ರಾರ್ಥನೆ ಮಾಡ್ರಿ, ಸೇವಕರೇ ಪಾಸ್ಟ್ರೇ ಪ್ರೇಯರ್ ಮಾಡ್ರಿ, ಸಿಸ್ಟರ್ ಪ್ರಾರ್ಥನಾ ಮಾಡ್ರಿ, ನಾವು ಬಿ ಬರ್ತೀವಿ ನಿಮ್ಮಿಂದ. ಪರಮಾತ್ಮ ಹತ್ತಿರ ಕರ್ಕೊಳ್ಳೋ. ನಿಮ್ ಬಗ್ಗೆ ಗೊತ್ತೇ ಇಲ್ಲ, ದೇವರೇನಂತ ನಾನ್ ನಿನ್ ಬಗ್ಗೆ ಗೊತ್ತೇ ಇಲ್ಲ ನನಗ. ನೀನ್ ಈಗ್ಲಿಂತ ಪ್ರಾರ್ಥನಾ ಮಾಡ್ತಾ ಇದ್ದೆ ಅಂತಂದ್ರೆ ಪವಿತ್ರಾತ್ಮನ ಬೆಂಕಿ ನಿನ್ನಲ್ಲಿ ಹತ್ತಿ ಉರಿತದ. ದೇವ್ರ ಆ ಎಣ್ಣೆ ಕಮ್ಮಾಗೋದಿಲ್ಲ. ನಿನ್ನ ದೇವರು ಬಂದಾಗ ಬಾಗಿಲು ತೆರೆದಾಗ ನೀನ್ ಒಳಗೆ ಹೋಗ್ತಿದ್ದಿ. ಆಮೇಲೆ ನಾಳೆ ಇಲ್ಲ ಅಂತಂದ್ರೆ ಹೋಗೋದಿಲ್ಲ. ಬರೀ ಪಾಸ್ಟರ್ಗೆ ಹೇಳ್ತಾ ಇದ್ರೆ ಬೆಳಗಿನ ಜಾವ ನಿಮ್ಗೆ ಇಷ್ಟು ಕಷ್ಟ ಆದಂತ್ರಿ, ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡ್ರಿ. ನಿನ್ನ ಕಷ್ಟ 15 ದಿವಸ ತಿಂಗಳದಾಗ ದೇವ್ರು ತೆಗಿತಾರ. ಹಲ್ಲೆಲೂಯಾ. ರಾತ್ರಿಗೆ ಪ್ರಾರ್ಥನೆ ಮಾಡಿ, ವಾಕ್ಯ ಕೇಳ್ರಿ. ಮಕ್ಕಳು 2 ತಾಸು ಪ್ರಾರ್ಥನೆಗೆ ಸೇವಕನ ಜೊತೆ ಕೂಡ್ರಿ. 5 ಗಂಟೆಗೆ ಪ್ರೇಯರ್ ಮಾಡ್ತೀವಿ ಅಂತ ಫೋನ್ ಹಚ್ಚಿದಾಗ, ಫೋನ್ ಲೈವ್ ದಾಗ ಬಂದಾಗ, ಯೂಟ್ಯೂಬ್ ದಾಗ ಲೈವ್ ದಾಗ ಬಂದಾಗ ಕೂಡೋದಿಲ್ಲ. ಇಲ್ಲ ಬೇಡ, 2 ತಾಸು ಬೇಡ ನನಗ, 5 ನಿಮಿಷದಾಗ ನಮ್ ಸಲ ಪ್ರೇಯರ್ ಮಾಡ್ರಿ, ನಮ್ಗೆ ಒಳ್ಳೇದಾಗ್ತಿರ್ಬೇಕು. ಇಲ್ಲಾಂದ್ರೆ ಪಾಸ್ಟರ್ ಸರಿ ಇಲ್ಲ. ಅರೇ ಪಾಸ್ಟರ್ ಸರಿ ಇಲ್ಲಲ್ಲ, ನೀವು ಸರಿ ಇಲ್ಲ. ಯಾಕ? ನಿನ್ನಲ್ಲಿ ದೇವರ ಆತ್ಮನ ಬೆಂಕಿ ಕಮ್ಮಾಗ್ಲಕತ್ತದ, ಪವಿತ್ರಾತ್ಮನ ಬೆಂಕಿ ಕಮ್ಮಾಗ್ತದ. ಆ ಬೆಂಕಿ ಆರಿಸ್ಕೋಬಾರ್ದು, ಆ ದೀಪ ಆರಿಸ್ಕೋಬಾರ್ದು, ಆ ಅಭಿಷೇಕ ದೇವ್ರು ಕೊಟ್ಟದ್ದು ಅದು ಕಳ್ಕೋಬಾರ್ದು. ಅಭಿಷೇಕ ದೇವ್ರು ಕೊಟ್ಟನಲ್ಲ ಅದು ಕಳ್ಕೋಬಾರ್ದು. ಅದು ಕಳ್ಕೊಂಡ್ರೆ ಪವಿತ್ರಾತ್ಮನ ಬೆಂಕಿ ಹತ್ತಲ್ಲ. ದೇವರು ಬರುವಾಗ ನೀನು ಪವಿತ್ರಾತ್ಮಲಿಂದ ತುಂಬಿರ್ಬೇಕು. ದೇವರು ನಿನ್ನನ್ನು ನೋಡಿ ಕರ್ಕೊಂಡು ಹೋಗ್ತಾನ. ಇಲ್ಲಂತಂದ್ರೆ ಸ್ವಾಮಿ ಸ್ವಾಮಿ ನನ್ನನ್ನ ಕರ್ಕೊಂಡು ಹೋಗಂದ್ರೆ ಕರ್ಕೊಂಡು ಹೋಗೋದಿಲ್ಲ. ಸ್ವಾಮಿ ಸ್ವಾಮಿ ಅಂತಂದ್ರೆ ಪರಲೋಕದ ಜಾಗ ಸಿಗೋದಿಲ್ಲ. ಪರಲೋಕದಲ್ಲಿ ತಂದೆ ಇಚ್ಛೆ ತಕ್ಕ ಅಂತ ನಡೆದ್ರೆ ಮಾತ್ರ ಪರಲೋಕದಲ್ಲಿ ಜಾಗ ಸಿಗ್ತದೆ. ಹಲ್ಲೆಲೂಯಾ. ಅರ್ಥ ಆಗ್ಲಾಗತ್ತದ? ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಮುಂಜಾನೆ ಎದ್ದು ಪ್ರಾರ್ಥನಾ ಕೂಡೋದು ಕಲೀರಿ. ಪರಮಾತ್ಮ ರಾಜ್ಯಕ್ಕೆ ಸೇರ್ಬೇಕು ಅಂತಂದ್ರೆ, ಪರಲೋಕಕ್ಕೆ ಸೇರ್ಬೇಕಂದ್ರೆ ನಮ್ಮ ಲೈಫ್ ಪರಮಾತ್ಮ ಇಚ್ಛೆಲಿಂತ ನಡ್ಕೋರಾಗ್ಬೇಕು. ನಮ್ಮ ಲೈಫ್ ನಾವ್ ಇಚ್ಛೆಲಿಂತ, ನಮ್ಮ ಇಚ್ಛೆಲಿಂತ ನಡ್ಕೋರಾಗ್ಬಾರ್ದು. ದೇವರ ಇಚ್ಛೆಲಿಂತ ನಾವು ನಡ್ಕೋರಾಗ್ಬೇಕು. ಆಮೇನ್. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಎಸಪ್ಪ ಸ್ತೋತ್ರ ಕರ್ತನೆ. ಈ ಬೆಂಕಿಯಾಗಿ ಮಾರ್ಪಡ್ರಿ. ಅಭಿಷೇಕವುಳ್ಳ ಮಕ್ಕಳಾಗ್ರಿ, ಬೆಳಕಿನ ಮಕ್ಕಳಾಗ್ರಿ, ತಯಾರಾಗ್ರಿ. ದೇವರಿಗಾಗಿ ಎದುರು ನೋಡ್ರಿ, ದೇವರಿಗಾಗಿ ತವಕ ಪಡ್ರಿ, ದೇವರ ಮುಂದೆ ನಿಲ್ಲರಿ, ದೇವರನ್ನ ಹುಡುಕ್ರಿ ಎಂಬುದಾಗಿ ಈ ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಅನೇಕ ಆತ್ಮ ತಯಾರಾಗ್ಬೇಕು ಸ್ವಾಮಿ. ಅನೇಕ ಆತ್ಮ ಮೊದಲಿಗೆ ನೋಡ್ಬೇಕು ರಾಜ್ಯ, ಮೊದಲಿಗೆ ಸಭೆ ತಯಾರಾಗ್ಬೇಕು, ಆತ್ಮ ತಯಾರಾಗ್ಬೇಕು ತಂದೆ. ಪ್ರತಿಯೊಬ್ಬರಿಗೆ ಅಭಿಷೇಕ ಕೊಟ್ಟು ನಡೆಸೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ಪರಲೋಕದ ತಂದೆ. ಆಮೆನ್.